ರೋಹಿತ್ ಸರ್ ಒಂದ್ ಮಾತು ಹೇಳಿದ್ರು, ಅವರ ಹಿಂದಿನ ಸಿನಿಮಾದಲ್ಲಿ ನೀವು ಅಭಿನಯಿಸಿದ್ರಿ, ರತ್ನನ್ ಪ್ರಪಂಚ ಅಲ್ವಾ? ರತ್ನನ್ ಪ್ರಪಂಚದಲ್ಲಿ ಬಿರಾದರ್ ಸರ್ ಬಂದಿದ್ರು, ಆ ಸಿನಿಮಾ ಎಲ್ರಿಗೂ ತಲುಪ್ತು. ನನ್ನ ಲಕ್ಕಿ ಚಾರ್ಮ್ ಬಿರಾದರ್ ಸರ್, ಅದಕ್ಕೆ ಎಕ್ಕಾದಲ್ಲಿ ಇರಲೇಬೇಕು ಅಂತ ಅವ್ರು ಆಸೆ ಪಟ್ಟಿದ್ದು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದಿಸ್ ಲಕ್ಕಿ ಚಾರ್ಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ವಿಷಯ ನಾನು ಗೊತ್ತಿರಲಿಲ್ಲ, ಕ್ಷಮಿಸಬೇಕು. ಥ್ಯಾಂಕ್ ಯು. ಓಕೆ ಸರ್, ಸಕ್ಸಸ್ ಮೀಟ್ ಇಲ್ಲ ಅಂತ ಹೇಳಂಗಿಲ್ಲ ಪ್ಲೀಸ್ ಸರ್. ಪ್ರಾಕ್ಟೀಸ್ ಗಿಕ್ಟೀಸ್ ಏನು ಇಷ್ಟು ಅಷ್ಟು ಸರ್ ಹೇಳಿದ್ದಾರೆ. ನಿಮಗೇನಾದ್ರು ಹೇಳಿದ್ರ ಆಯ್ಕೆ ಮಾಡುವಾಗ ನೀವು ಬರ್ಬೇಕು ಸರ್ ಸಿನಿಮಾದಲ್ಲಿ ಪಾತ್ರ ಮಾಡ್ಬೇಕು ಅಂದಾಗ? ಇಲ್ಲ ಮೇಡಮ್, ನಾನು ಅವತ್ತು ಮಲ್ಲಿಕಾರ್ಜುನ್ ಅವ್ರು ಫೋನ್ ಮಾಡಿದ್ರು. ನಾನು ಬೀದರಲ್ಲಿದ್ದೆ. ಬೀದರಿಂದ ಈಗ ಒಂದು ಸಾಂಗಿದೆ ಎಕ್ಕದಲ್ಲಿ ತಾವು ಬರಬೇಕು ಅಂತ ಅಶ್ವಿನಿ ಮೇಡಮ್ ಅವ್ರು ಹೇಳಿದ್ದಾರೆ ಅಂತಂದ್ರು. ಬಟ್ ನಾನು 4 ದಿವಸ ಬಿಟ್ಟು ಬರಬೇಕಾಗಿತ್ತು. ಅಶ್ವಿನಿ ಮೇಡಮ್ ಅವರು ಹೇಳಿದ್ದಾರೆ, ದಯವಿಟ್ಟು ತಾವು ಪಾತ್ರ ಮಾಡ್ಬೇಕಂದ್ರೆ ಬಂದು ಪಾತ್ರ ಮಾಡಿದೆ. ಮತ್ತು ನನಗೆ ಇನ್ನೊಂದೇನು ಖುಷಿ ಆಗುತ್ತೆ ಅಂದರೆ, ನಾನು ರಂಗಭೂಮಿ ಮತ್ತು ಚಲನಚಿತ್ರ ಬರಲಿಕ್ಕೆ ಅವರೇ ಕಾರಣ, ರಾಜ್ಕುಮಾರ್ ಅವರು. ಯಾಕಂದ್ರೆ ಬಂಗಾರ ಪುರುಷ ಸಿನಿಮಾ ನೋಡಿ ಊರು ಬಿಟ್ಟಿದ್ದೀನಿ. ಅವರೊಂದು ಕಥಾನಾಯಕನ ಕಥೆ ಅಂತ ಒಂದು ಬುಕ್ ಬರೆದ, ಪ್ರಜಾಮತ ಮತ್ತು ವಿಜಯ ಚಿತ್ರದ ಒಂದು ಲೇಖನ ಬಂದಿತ್ತು. ಅದನ್ನು ನೋಡಿ ನಾನು ರಂಗಭೂಮಿ ಸೇರಿದೆ. ಆಮೇಲೆ ತಾಯಿಗೆ ತಕ್ಕ ಮಗ ಶೂಟಿಂಗ್ ಇದ್ದಾಗ ಹೋಗಿ ಮಡ್ರಾಸಿಗೆ ಹೋಗಿ ಅಣ್ಣವ್ರನ್ನ ಭೇಟಿ ಮಾಡಿದೆ. ಹೇಳಿದೆ, ನಾನು ಇಲ್ಲಿ ಬೀದರ್ ಅಂದ್ರೆ ಗುರುತಿರ್ತಾರೆ, ಅವ್ರ ಹತ್ರ ನಾನು ಬೆಂಗಳೂರು ಅಂದೆ. ಸರಿ ಏನು ಮಾಡ್ತೀರಾ ತಾವು? ಅಣ್ಣ ನಿಮ್ಮ ಮನೆಯಲ್ಲಿ ಕೆಲಸ ಮಾಡಬೇಕು ಅಂದೆ. ಕೆಲಸ ಮಾಡ್ತೀರಾ? ನಿಮ್ಮ ಕಾರ್ ಓಡ್ಸಕ್ಕೆ ಬರುತ್ತಾ ಅಂದರು. ಇಲ್ಲ, ನಾನು ಕಾರ್ ಓಡ್ಸಕ್ಕೆ ಬರಲ್ಲ. ಮತ್ತು ಏನು ಕೆಲಸ ಮಾಡ್ತಾ? ಅಣ್ಣ ನಾನು ರಂಗಭೂಮಿಯಲ್ಲಿ ಪಾತ್ರ ಮಾಡ್ತೀನಿ. ರಂಗಭೂಮಿಯಲ್ಲಿ ಪಾತ್ರ ಮಾಡ್ಬೇಕು, ಮನೇಲಿ ಕೆಲಸ ಮಾಡಬಾರ್ದು ಅಂತಂದರು. ಆಮೇಲೆ ನಾನು ಒಂದು ಚಾನ್ಸ್ ಅಂದ್ರೆ, ತಾಯಿಗೆ ತಕ್ಕ ಮಗ ಶೂಟಿಂಗ್ ನಡೀತದೆ, ಕಂಟಿನ್ಯೂ ಸ್ಟುಡಿಯೋ ಬನ್ನಿ ಅಂದರು. ಇಲ್ಲಿ ಬಂದೆ, ಕಂಟಿನ್ಯೂ ಸ್ಟುಡಿಯೋ ನನಗೆ ಸಿಗಲಿಲ್ಲ. ಆಮೇಲೆ ಅದಿರುತ್ತೆ ಹಂಗೆ ಮತ್ತೆ ಮಧ್ಯೆ ಗ್ಯಾಪ್ ಆಗೋಯ್ತು. ತದನಂತರ ನಾನು ಅಣ್ಣವ್ರ ಜೊತೆ ಒಂದು ಭಾಗ್ಯಲಕ್ಷ್ಮಿ ಬಾರಮದ ಒಂದು ಚಿಕ್ಕ ಪಾತ್ರ ಮಾಡಿದೆ. ಆ ನಂತರ ಶಿವಣ್ಣವ್ರ ಜೊತೆ ಒಂದು 8 ಸಿನಿಮಾ ಮಾಡಿದೆ. ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಜೊತೆ ಸ್ವಸ್ತಿಕ್ ಮಾಡಿದೆ. ಮತ್ತು ಪುನೀತ್ ಸರ್ ಜೊತೆ ಒಂದು 3-4 ಮಾಡಿದೆ. ನೋಡಿ ನಾನು 3ನೇ ತಲೆಮಾರು ಜೊತೆ ನಾನು ಕೆಲಸ ಮಾಡಿ ನಾನು ಸುದೈವ ಅಂತ ನಾನು ಅನ್ಸ್ಕೊತೀನಿ. ಆಮೇಲೆ ಇದು ಜಯಣ್ಣವ್ರದ್ದು ನಾನು ಮಾರುತಿ 800 ಅವರಲ್ಲೂ ಸಾಂಗನೆ ಮಾಡಿದ್ದೀನಿ, ಇದರಲ್ಲೂ ಸಾಂಗನೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಾತ್ರ ಕೊಡಲೇಬೇಕು ನೀವು ಅಷ್ಟೇ. ಹೌದು, ಆಯ್ತು. ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಎಲ್ಲಿಂದ ಎಲ್ಲಿಗೆ ರಂಗಭೂಮಿಯಲ್ಲಿ ಅಣ್ಣವ್ರು ಭೇಟಿ ಮಾಡಿ, ಶಿವಣ್ಣವರು, ರಾಘವೇಂದ್ರ ರಾಜ್ಕುಮಾರ್ ಅವರು, ಇಲ್ಲಿ ಮುಂದೆ ಇವ್ರ ಜೊತೆ ನಾನು ಪಾತ್ರ ಮಾಡಿದಲ್ಲ, ಇದರ ಸುಧಾರ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.